ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC 2, 3 ಮತ್ತು 4 ಅಂಕದ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ನೀವು ಮಾಡಬೇಕಾಗಿರೋದೇನು, ವಿಡಿಯೋನ ಕೊನೆ ತನಕ ನೋಡಿ. ಇವು ತುಂಬ ಅಂದರೆ ತುಂಬ ಎಕ್ಸ್ಪೆಕ್ಟೆಡ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವೆಶನ್. ಮೊದಲು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ನ ನೋಡ್ತಾ ಹೋಗೋಣ. ಗಿವ್ ಎನಿ 2 ಇಮೇಜಸ್ ದ್ಯಾಟ್ ಡಿಸ್ಕ್ರೈಬ್ ದ ಬ್ಯೂಟಿ ಆಫ್ ಜೂಲಿಯಟ್ ಇನ್ ರೋಮಿಯೋ ಜೂಲಿಯಟ್. ಈ ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಂಬಿಡಿ. ಹೂ ಆರ್ ದ ಆರೋಸ್ ಹೂ ಸೆಂಡ್ಸ್ ದೆಮ್ ಫಾರ್ವರ್ಡ್ ಅಕಾರ್ಡಿಂಗ್ ಟು ದ ಪೋಯಮ್ ಆನ್ ಚಿಲ್ಡ್ರನ್. ಇಂಪಾರ್ಟೆಂಟ್. ಖಲೀಲ್ ಗಿಬ್ರಾನ್ ಆನ್ ಚಿಲ್ಡ್ರನ್ ಏನಿದೆಯಲ್ಲ ಇದನ್ನು ಒಂದು ಓದ್ಕೊಳ್ಳಿ. ಪ್ರಶ್ನೆ ನಿಮಗೆ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಕೇಳಿದರೆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ಮಾಡಬೇಕಾಗಿರೋದನ್ನು ಎಲ್ಲ ಪ್ರಶ್ನೆಗಳನ್ನು ಕರೆಕ್ಟಾಗಿ ಸರಿಯಾಗಿ ವಿಡಿಯೋ ನೋಡಿ ಬರೆದಿಟ್ಟುಕೊಂಡು ನೀವು ಅದನ್ನು ಬರಿಬೇಕು, ಓದ್ಕೋಬೇಕು. ವಿಚ್ ವಿಲೇಜ್ ವಾಸ್ ಬರ್ಂಟ್ ಟು ಆಶಸ್ ಆಸ್ ಮೆನ್ಷನ್ಡ್ ಇನ್ ದ ಪೋಯಮ್ ವಾಟರ್ ವೈ. ಈ ರೀತಿ ಕ್ವಶನನ್ನು ಕೊಟ್ಟಿರ್ತಾರೆ. ಅದಾದ ನಂತರ ಇಲ್ಲೊಂದು 4 ಕ್ವಶನ್ಸ್ ಇದೆ, ನೋಡ್ಕೊಳ್ಳಿ. ನೇಮ್ ಎನಿ 2 ಬ್ರೈಟ್ ಇಮೇಜಸ್ ಯೂಸ್ ಶೇಕ್ಸ್ಪಿಯರ್ ಡಿಸ್ಕ್ರೈಬ್ Juliet's beauty according to the prophet on children. What may parents house and what may they not. ಈ ರೀತಿ ಕ್ವಶನನ್ನು ಕೊಟ್ಟಿರ್ತಾರೆ. ಇಲ್ಲಿ ಕ್ವಶನನ್ನು ನಾನು ಕೊಟ್ಟಿದ್ದೀನಿ. ಅದಾದ ನಂತರ ಪ್ರಾಕ್ಟೀಸ್ ಪೇಪರ್ 3 ಕೂಡ ಈ ಒಂದು 4 ಕ್ವಶನನ್ನು ಕೊಟ್ಟಿದ್ದೀನಿ. ಇಷ್ಟನ್ನು ನೋಡ್ಕೊಂಬಿಟ್ರೆ ಸಾಕಾಗುತ್ತೆ. 2 ಮಾರ್ಕ್ಸಿನ ಒಂದು ಆಲ್ಮೋಸ್ಟ್ ಕ್ವಶನ್ಸ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲಿ ನಾನು ಕವರ್ ಮಾಡಿದ್ದೀನಿ. ಇದನ್ನು ನೀವು ನೋಡ್ಕೋಬೇಕು. ಆಲ್ರೆಡಿ ನೋಡಿ ಇಲ್ಲಿ ಎಷ್ಟು ಕ್ವಶನ್ಸ್ ಯಾವ ರೀತಿ ಕೇಳಿದ್ದಾರೆ ಅಂದರೆ, ಮೆನ್ಷನ್ ಎನಿ 2 ಇಮೇಜಸ್ ವಿಚ್ ರೋಮಿಯೋ ಜೂಲಿಯಟ್ ಕಂಪೇರ್ಸ್ ಜೂಲಿಯಟ್ ಇನ್ ರೋಮಿಯೋ ಜೂಲಿಯಟ್. ಇಷ್ಟನ್ನು ನೀವು ನೋಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನೋಡಿ ಆನ್ ಚಿಲ್ಡ್ರನ್ ಮೇಲೆ 2 ಅಂಕದ ಒಂದು ಪ್ರಶ್ನೆ ಫಿಕ್ಸ್ ಬರ್ತಾ ಇದೆ. ವಂದನಾ ಶಿವ ಮೇಲೆ ಒಂದು ಬರ್ತಾ ಇದೆ. ಅದಾದ ನಂತರ ಡಿಫ್ರೆನ್ಸ್ ಬಿಟ್ವೀನ್ ರೇಸ್ ಕುಡ್ ವಾಟರ್ ಐಡೆಂಟಿಫೈ ದ ಪೋಯಮ್ ವಾಟರ್ ಇಲ್ಲಿದೆ, ನೀವು ನೋಡ್ತಾ ಹೋಗಿ. ಅದಾದ ನಂತರ 3 ಅಂಕದ ಪ್ರಶ್ನೆ 3 ಮಾರ್ಕ್ಸ್ ಕ್ವೆಶನ್ ಇಫ್ ವಿ ಸಿ ಪ್ಯಾರಾಗ್ರಾಫ್ ಕ್ವೆಶನ್. ಇಲ್ಲಿ ನೋಡಿ 18ನೇ ಕ್ವೆಶನನ್ನು ನೋಡಿ. ವಂದನಾ ಶಿವ ಮೇಲೆ ನವಧಾನ್ಯ ಫಾರ್ಮ್ ಬರ್ತಾ ಇದೆ. ಇದು ಇಂಪಾರ್ಟೆಂಟ್, 3 ಅಂಕದ ಪ್ರಶ್ನೆಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಾದ ನಂತರ what circumstances according to Gonzalo did make him cousin run away from Valencia. ಇದು ಒಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ಡಿಸ್ಕ್ರೈಬ್ ದ ಯೂನಿಕ್ನೆಸ್ ಆಫ್ ದ ಪೋಯಟ್ಸ್ ಲವ್ ಆಸ್ ಎಕ್ಸ್ಪ್ರೆಸ್ಡ್ ಇನ್ ವೆನ್ ಯುವರ್ ಓಲ್ಡ್. 3 ಅಂಕದ ಪ್ರಶ್ನೆ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ತಾ ಹೋಗಿ. ಇಲ್ಲಿನೂ ಕೊಟ್ಟಿದ್ದೀನಿ, ಒಂದೊಂದಾಗೆ ನೋಡಿ. ವೈ ಬೋವಿಂಗ್ ಈಸ್ ಡಿಫಿಕಲ್ಟ್ ಆರ್ ವಿಸಿಟರ್ ಟು ಲರ್ನ್ ಅಕಾರ್ಡಿಂಗ್ ಟು ಜಾರ್ಜ್ ಮೈಕಸ್. ಜಪಾನ್ ಆ್ಯಂಡ್ ಬ್ರೆಜಿಲ್ ಅನ್ನುವಂಥ ಏನು ಚಾಪ್ಟರ್ ಇದೆಯಲ್ಲ ಆ ಒಂದು ಚಾಪ್ಟರಲ್ಲಿ ಈ ಕ್ವಶನನ್ನು ಕೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್ ಈ ಒಂದು ಪ್ರಶ್ನೆಯೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ನೀವು ತುಂಬ ಓದಬೇಕಾಗತ್ತೆ, ಓದಿದಾಗ ಮಾತ್ರ ಅದು ನಮಗೆ ಸಕ್ಸೀಡ್ ಸಿಗೋದು. ಇಲ್ಲಿ ಟ್ಯಾಗೋರ್ ಇನ್ಸ್ಪೈರ್ಡ್ ವಂದನಾ ಶಿವ ಟು ಸ್ಟಾರ್ಟ್ ಅರ್ತ್ ಯೂನಿವರ್ಸಿಟಿ. ಇದೊಂದು ಪ್ರಶ್ನೆ ಇದೆ. ನವಧಾನ್ಯ ಫಾರ್ಮ್ ನೋಡಿದ್ವಿ, ಅರ್ತ್ ಯೂನಿವರ್ಸಿಟಿ ಬಗ್ಗೆ ಒಂದು ಥೀಮ್ ಮೇಲೆ ಕ್ವಶನ್ ನೋಡಿದ್ವಿ. ಇದೊಂದು ಕ್ವಶನ್, ಇಲ್ಲೆಲ್ಲ ಇವಿಷ್ಟು ಕ್ವಶನನ್ನು ನೀವು ನೋಡ್ತಾ ಹೋಗಿ ಸಾಕು. ಇಲ್ಲಿ ಕ್ವಶನ್ಸನ್ನು ಕೊಟ್ಟಿದ್ದೀನಿ. ಡೆಮಾಕ್ರಸಿ ಡಿಸ್ಕ್ರೈಬ್ಡ್ ಬೈ ವಂದನಾ ಶಿವ. ಅದಾದ ನಂತರ ಇಲ್ಲಿ ನೇಚರ್ಡ್ ಮ್ಯಾನ್. ಈಗ ಡೋನಲ್ ಅವರ ಗೊಂಜಲೋಗೆ ಒಂದು ಹೇಳ್ತಾಳೆ, ಇಲ್ಲಿ ನೇಚರ್ಡ್ ಮ್ಯಾನ್ ಅಂತ ತನ್ನ ಮನಸ್ಸಲ್ಲೇ ಅಸ್ಯೂಮ್ ಮಾಡ್ಕೊತಾಳೆ ಅವಳು. ಅದ್ರ ಮೇಲೆ ಒಂದು ಸರ್ಕಮ್ಸ್ಟಾನ್ಸಸ್ ಮೇಲೆ ಒಂದು ಪ್ರಶ್ನೆ ಇದೆ. ಯು ಶುಡ್ ರೀಡ್ ದ್ಯಾಟ್. ವೆನ್ ಯುವರ್ ಓಲ್ಡ್ ಮೇಲೆ ಯಾವುದೇ ಪ್ರಶ್ನೆ ಬಂದರೂ ನೀವು ಜಸ್ಟ್ ಲವ್ ಅನ್ನೋ ಥೀಮ್ ಮೇಲೆ ಒಂದು ಸಮರಿಯನ್ನು ಬಯಹಟ ಹಾಕಿ ಅದನ್ನು ನೀವು ಮಾಡಲೇಬೇಕಾಗುತ್ತೆ. ಟು ದ ಫುಟ್ ಫ್ರಮ್ ಇಸ್ ಚೈಲ್ಡ್ ಇದು ತುಂಬ ಇಂಪಾರ್ಟೆಂಟ್. ಅದಾದ ನಂತರ ನೆಕ್ಸ್ಟ್ ನೋಡೋದಾದರೆ ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್. ಇದು ಪ್ರಶ್ನೆ ಇಂಪಾರ್ಟೆಂಟ್. ಇದಾಯಿತು. ಅದಾದ ನಂತರ ನಾವು 4 ಅಂಕದ ಪ್ರಶ್ನೆ 4 ಮಾರ್ಕ್ಸ್ ಕ್ವೆಶನನ್ನು ನೋಡೋದಾದರೆ ಇಲ್ಲಿ ಕೊಟ್ಟು ಬಿಟ್ಟಿದ್ದೀನಿ, ನೀವು ಇವನ್ನೆಲ್ಲ ನೋಡಲೇಬೇಕು. ಪ್ರಿನ್ಸಿಪಲ್ಸ್ ದ ಪ್ರಿನ್ಸ್ ಆಫ್ ಮೊನಾಕೋ ವಾಸ್ ನಾಟ್ ಸಕ್ಸಸ್ಫುಲ್, ಗಿವ್ ರೀಸನ್. ಯಾಕಂತಂದರೆ ಅವ್ನು ತುಂಬ ಡೆತ್ ಸೆಂಟೆನ್ಸ್ ಕೊಡಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಾನೆ, ಅವನಿಂದ ಅದು ಆಗೋದಿಲ್ಲ, ಯಾವ ರೀತಿ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಸಂಡೇ ಮಾರ್ನಿಂಗ್ ಮೇಲೆ ಪ್ಲೇ ದ್ಯಾಟ್ ಫೋಕಸಸ್ ಆನ್ ಕೌನ್ಸಿಲಿಂಗ್ ಆನ್ಸ್ ಐಡೆಂಟಿಟಿ ಡಿಸ್ಕಸ್. ಈ ರೀತಿ ಇರ್ತಕ್ಕಂಥದ್ದು ನೀವು ನೋಡ್ತಾ ಹೋಗಿ. ಇಲ್ಲೆಲ್ಲ ಕ್ವಶನ್ಸನ್ನು ನಾನು ತೋರಿಸ್ತಾ ಇದ್ದೇನೆ, ಸ್ಕ್ರೋಲ್ ಮಾಡ್ತಾ ಇದ್ದೇನೆ. ಇವಿಷ್ಟು ಪ್ರಶ್ನೆಗಳನ್ನು ನೀವು ಓದಿದರೆ ಸುಲಭವಾಗಿ 4 ಮಾರ್ಕ್ಸ್ 3 ಮಾರ್ಕ್ಸ್ 2 ಮಾರ್ಕ್ಸ್ಗೆ ನೀವು ರೆಡಿ ಆಗ್ತೀರಾ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹೋಗಿ ಜಾಯ್ನ್ ಆಗಿ ಈ ಒಂದು PDF ನಾನು ಕೊಟ್ಟಿರ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಾನು ಇಂಪಾರ್ಟೆಂಟ್ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.